ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಖರ್ಜೂರ ಹಣ್ಣಿನ ಜ್ಯೂಸ್ ಯಾವ ಥರ ಮಾಡೋದಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ನಾನಿಲ್ಲಿ 1/4 kg ಅಷ್ಟು ಖರ್ಜೂರ ತಗೊಂಡಿದ್ದೀನಿ ಮತ್ತು ಎರಡೇ ಏಲಕ್ಕಿ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಆದರೆ ನಾನು ಈಗ 1/4 ಲೀಟ್ರ್ ಅಷ್ಟೇ ಯೂಸ್ ಮಾಡೋದು. 1/4 ಲೀಟ್ರ್ ಹಾಲು ತಗೋತಾ ಇದ್ದೀನಿ. ನೆಕ್ಸ್ಟು ಒಂದು 200 ಮಿಲಿ ಅಷ್ಟು ನೀರು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ, ಒಂದು 50 ಗ್ರಾಮಷ್ಟು ಸಕ್ಕರೆ ತಗೊಂಡಿದ್ದೀನಿ. ಏಕೆಂದರೆ ಖರ್ಜೂರದಲ್ಲಿ ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ. ಇಷ್ಟೇ ಸಿಂಪಲ್ಲಾಗಿ ಬೇಕಾಗಿರೋದು. ಬಲ್ಲಿ ಯಾವ ಥರ ಮಾಡೋದು, ಟೇಸ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಮೊದಲು ಇಲ್ಲಿ ನಾನು ಖರ್ಜೂರನ ಬೀಜ ಎಲ್ಲ ಬಿಡಿಸ್ಕೊಂಡು ತಗೊಂಡಿದ್ದೀನಿ, ಅಥವಾ ಬೀಜ ಲೆಸ್ ಇರುತ್ತೆ ಅದನ್ನಾರ ತಗೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತಗೊಂಡು ಅದರೊಳಗೆ ಏಲಕ್ಕಿ ಹಾಕಿ, 2 ಏಲಕ್ಕಿ ಹಾಕಿ ಫ್ಲೇವರಿಗೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇಷ್ಟು ನೀರು ಹಾಕೊಳ್ಳಿ. ಇಷ್ಟು ಒಂದು 20 ಗ್ರಾಮಷ್ಟು, ಮೊದಲು 1 ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ. ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹೈ ಸ್ಪೀಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು 1 ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಫಸ್ಟಿಗೆ ನೀರು ಕಮ್ಮಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀರು ಜಾಸ್ತಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ನಾನಿಲ್ಲಿ 1.5 ನಿಮಿಷ ಗ್ರೈಂಡ್ ಮಾಡ್ಕೊಂಡಿದ್ದೆ. 1.5 ನಿಮಿಷ ಗ್ರೈಂಡ್ ಆದಮೇಲೆ ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಹಾಲು ಹಾಕೋತಾಯಿದ್ದೀನಿ. ಫಸ್ಟಿಗೆ ನೀರು ಹಾಕಿದ್ರೆ ಗ್ರೈಂಡ್ ಆಗೋಲ್ಲ ನೈಸಾಗಿ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾಯಿದ್ದೀನಿ. ನೋಡಿ, 1/4 ಲೀಟ್ರಷ್ಟು ಹಾಲು ಹಾಕೊಂಡು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಏಕೆಂದರೆ ಹಾಲು ಮಿಕ್ಸ್ ಆಗಬೇಕು ಅಷ್ಟೇ. ನೋಡಿ, ಇವಾಗ ಒಂದು 2 ಸ್ಪೂನು ಸಕ್ಕರೆ ಹಾಕೊಂಡಿದ್ದೆ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಟೋಟಲ್ ಒಂದು 50 ಗ್ರಾಮ್ ಸಕ್ಕರೆ ಆದರೆ ನಿಮಗೆ ಬೇಜಾನಾಗುತ್ತೆ. ನೋಡಿ, ಇವಾಗ ಒಂದು 30 ಸೆಕೆಂಡ್ ಅಷ್ಟೇ ಗ್ರೈಂಡ್ ಮಾಡಿರೋದು. ನೆಕ್ಸ್ಟು ಫಿಲ್ಟ್ರ್ ಏನೂ ಮಾಡೋಂಗಿಲ್ಲ, ಡೈರೆಕ್ಟ್ ಲೋಟಕ್ಕೆ ಹಾಕೊಂಡು ಕುಡಿಯೋದು ಅಷ್ಟೇ. ನೋಡಲ್ಲ ಎಷ್ಟು ಈಸಿಯಾಗಿ ಖರ್ಜೂರ ಹಣ್ಣಿನ ಜ್ಯೂಸ್ ರೆಡಿ ಆಗುತ್ತೆ. ಇದೇ ಥರ ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿಗಳು ಬರ್ತಾ ಇರ್ತವೆ. ಅಲ್ಲಿವರೆಗೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಏನಾರು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.